ಇನ್ನು ಕೊಪ್ಪಳದಲ್ಲಂತೂ ಭೀಕರ ಬರಗಾಲಕ್ಕೆ ರೈತರು ತತ್ತರಿಸಿ ಹೋಗಿದ್ದಾರೆ. ಮಳೆ ನಿರೀಕ್ಷೆಯಲ್ಲಿ ಎರಡೆರಡು ಬಾರಿ ಬಿತ್ತನೆ ಮಾಡಿದರು. ಮೆಕ್ಕೆಜೋಳ ಬಿತ್ತನೆ ಮಾಡಿ ಮಳೆಗಾಗಿ ಕಾದು ಕುಳಿತಿದ್ದಾರೆ ರೈತರು. 2.5 ಎಕರೆಗೆ 50,000 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾರೆ. ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿ ಈಗ ಮಳೆ ಬರದೆ ಪರದಾಡ್ತಾ ಇದ್ದಾರೆ ರೈತರು. ಎಲ್ಲೆಡೆ ಬರದ ಛಾಯೆ, ಬರಗಾಲಕ್ಕೆ ರೈತರು ತತ್ತರಿಸಿದ್ದಾರೆ. ಕೊಪ್ಪಳದ ಚಿತ್ರಣ ಇದು. ಮಳೆ ನಿರೀಕ್ಷೆಯಲ್ಲಿ ಎರಡೆರಡು ಬಾರಿ ಬಿತ್ತನೆ ಮಾಡಿ ಸಾಲ ಸೋಲ ಮಾಡಿ ಈಗ ಪರದಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹಾಸಗಲ ಗ್ರಾಮದಲ್ಲಿರ್ತಕ್ಕಂಥದ್ದು. ಈ ಹಾಸಗಲ ಗ್ರಾಮದ ಈಶಪ್ಪ ಅನ್ನೋ ರೈತರು ಕಳೆದ 3 ತಿಂಗಳಲ್ಲಿ ಒಟ್ಟು 2 ಬಾರಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕಳೆದ 1 ವಾರದಿಂದ ಈ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಈಗ 1 ವಾರದ ಹಿಂದೆ ಇವರು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಸುಮಾರು 25,000 ರಿಂದ 30,000 ಖರ್ಚು ಮಾಡಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಇದಕ್ಕೂ ಮುಂಚೆ ಮಳೆ ಆಗುತ್ತೋ ನಿರೀಕ್ಷೆಯಲ್ಲಿ ಒಂದು ಸಾರಿ ಬಿತ್ತನೆಯನ್ನು ಮಾಡಿದ್ರು. ಅದು ಮಳೆ ಆಗದ ಹಿನ್ನೆಲೆಯಲ್ಲಿ ಸರಿಯಾಗಿ ಮೆಕ್ಕೆಜೋಳ ಬೆಳೆ ಹುಟ್ಟಿರಲಿಲ್ಲ. ಹಾಗಾಗಿ ಅದನ್ನು ಹರಗಿ ಈಗ ಮತ್ತೊಮ್ಮೆ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಈ ಮೆಕ್ಕೆಜೋಳ ಜಾನುವಾರುಗಳಿಗೂ ಕೂಡ ಆದರೂ ನಾವು ಬಳಸ್ಬೋದು ಅನ್ನೋ ಕಾರಣಕ್ಕೆ ಮಳೆ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ರೈತರು ಈಗ ಮತ್ತೊಮ್ಮೆ ಮೆಕ್ಕೆಜೋಳವನ್ನು ಬಿತ್ತಿರ್ತಕ್ಕಂಥದ್ದು. ಅದು ಕೂಡ ಈ ಬಾರಿ ಕಳೆದ ಜಿಲ್ಲೆಯಲ್ಲಿ 2-3 ತಿಂಗಳಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಮಳೆ ಆಗುತ್ತನ್ನೋ ನಿರೀಕ್ಷೆಯಲ್ಲಿ ರೈತರು ಈಗ ಸಾಲ ಸೋಲ ಮಾಡಿ ಈಗ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಬಿತ್ತನೆ ಮಾಡಿದಂತಹ ಈಶಪ್ಪ ಅವರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಈಗ ಎಷ್ಟು ಎಕರೆ ಐತ್ರಿ, ಎಷ್ಟು ಸಲ ಬಿತ್ತನೆ ಮಾಡಿರಿ ನೀವು? 2 ಸಲ ಬಿತ್ತೀವ್ರಿ. ಫಸ್ಟ್ ಬಿತ್ತಿಬಿಟ್ಟಿವ್ರಿ, ಮಳೆ ಆಗ್ಲಲ್ವ, ಸರಿಗೆ ಹುಟ್ಲಲ್ರ. ಮತ್ತೆ ಒಳ್ಳೆ ಬಿತ್ತಿದ್ರು, ಮತ್ತೆ ಈ ಸೆಟನ್ ಹಂಗಾಗೈತ್ರಿ. ಮತ್ತೆ ಆ ಸಲನ ಈ ಸಲ ಅಂದ್ರೆ 60,000 ರೂಪಾಯಿ ತನಕ ಖರ್ಚು ಮಾಡೀವ್ರಿ. 2 ಸಲ ಅಂದ್ರೆ ಏನು ಸರಿಯಾಗಿ ಹುಟ್ಟಿ ಇಲ್ರಿ. ಮಳೆ ಕೊರತೆ ಭಾಳ ಕೊರತೆ ಐತ್ರಿ. ಈಗ ಹೋದ ಸಲನೂ ಸರಿಯಾಗಿ ಬೆಳೆ ಬೆಳೆದಿರಲಿಲ್ಲ. ಈಗ 1 ವಾರ ಆತ ಎಷ್ಟು ಆತ ಬಿತ್ತಿ? ಇವತ್ತಿಗೆ 8 ದಿನ ಆತ್ರಿ. ಇವತ್ತಿಗೆ 8 ದಿನ ಆತು ಬಿತ್ತಿ. ಮತ್ತೆ ಸರಿಗೆ ಹುಟ್ಟಿಲ್ಲ, ಸರಿಗೆ ಮತ್ತೆ ಇದಾಗಿಲ್ಲ. ಮತ್ತೆ ಹೆಂಗಪ್ಪ ಅಂತ ಚಿಂತೆ ಬಿದ್ದೈತಿ. ಹೆಂಗಪ್ಪ ಅಂತ ದನ ಮಳೆ ಆಗ್ಲಿಕ್ಕಂದ್ರೆ ಹೆಂಗೆ ಮತ್ತೆ ಹೆಂಗಂದ್ರೆ ಮತ್ತೆ ಹೊರಗೆ ದುಡಿಯೋಕೆ ಹೋಗ್ಬೇಕ್ರಿ, 8 ಮಕ್ಳ ಕಟ್ಕೊಂಡು. ಇಷ್ಟೆಲ್ಲ ಮಾಡಿದ್ರು ಮಳೆ ಕೊರತೆಯಿಂದ ಎಲ್ಲ ಸಮಸ್ಯೆ ಆಗಿದೆ. ಕಷ್ಟ ಆಗುತ್ತೆ ರೀ. ಯಾಕಂದ್ರೆ ರೈತರ ಕಷ್ಟ ಎಷ್ಟು ಅನ್ನೋದು ಗೊತ್ತಿರ್ಬೇಕು. ಅಂದಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅನ್ನೋದು. ನೋಡಲ್ಲಿ ಆ ಜಿಲ್ಲದ ಎಷ್ಟು ರೈತ ಸತ್ತ ಪಾಪ ಅದನ್ನ ಬಗ್ಗೆ ಏನು ಅವ್ರ 8 ಮಕ್ಳ ಗತಿ ಏನು. ಹಂಗಾಗಿ ಒಂದು ಅರ್ಥ ಮಾಡ್ಕೋಬೇಕು. ರೈತರು ಸಟ್ಟ ನೋಡಿ ಗೌರ್ಮೆಂಟು ಎಲ್ಲ ಕೊಡ್ತೈತೆ. ತಮ್ಮ 8 ಮಕ್ಳು ನೋಡ್ತಾರೆ, ನಮ್ದು ಯಾರು ನೋಡ್ತಾರೆ? ನಮ್ಮ ಮಕ್ಳಿಗೆ ಪರಿಸ್ಥಿತಿ ಹೆಂಗೆ? ಇಷ್ಟೆಲ್ಲ ಖರ್ಚು ಮಾಡಿ ಮಕ್ಳು ಸಾಲಿ ಓದಿಸೋದು ಹೆಂಗೆ? ಮಳೆ ನೆಚ್ಚಿಂದ ನಾವು ಕುಂತ್ಕೊಂಡೀವಿ. ಅದಕ್ಕೆ ತಕ್ಷಣ ಸಾಲ ಮನ್ನಾ ಮಾಡ್ಬೇಕಂತ ನಾನು ಮುಖ್ಯಮಂತ್ರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆ ಇದು ಕೇವಲ ನನ್ನೊಬ್ಬ ರೈತನ ಸಮಸ್ಯೆ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ರೈತರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ಕೂಡಲೇ ಸರ್ಕಾರ ಕೊಪ್ಪಳ ಜಿಲ್ಲೆಯನ್ನು ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಜೊತೆಗೆ ಪರಿಹಾರವನ್ನು ಕೊಡಬೇಕು ಅನ್ನೋದು ಇಲ್ಲಿರ್ತಕ್ಕಂತಹ ರೈತರ ನೋವಿನ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.